ನಮಸ್ಕಾರ ರೀಪ ಎಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರ ಮತ್ತೆ ನಿಮಗೆ ಸ್ವಾಗತ ಬಯಸಾಕ ಬಂದನ್ ರೀ. ಮತ್ತೇನು ಸುದ್ದಿ ತೊಗೊಂಬಂದಾನ ಅಂತೇಳಿ ನೀವು ಕಾಯಕತ್ತಿರ್ಬೇಕಿರಲ್ಲ, ಭಾಳ ಚಂದ ಸುದ್ದಿ ತೊಗೊಂಬಂದನ. ನಿನ್ನೆ ಒಂದು ವಿಡಿಯೋ ಮಾಡಿದ್ನ. ಬೆಳಗಾವಿ ಜಿಲ್ಲಾದಾಗ BJP ಅವ್ರು 13 ಶಾಸಕರು ಎಲ್ಲಿದಾರ್ರಿ, ಮಾಂತೇಶ್ ಕೌಟಿಗೆ ಮಠಕ್ಕೆ ಶಕ್ತಿ ತುಂಬುವರಲ್ಲ ಅಂಥೇಳಿ 3 ಸಂಸತ್ ಸದಸ್ಯರಿಗೂ ನಾ ವಿನಂತಿ ಮಾಡಿದ್ನಿ, ಎಲ್ಲೋ ಗಾಯಬಾಗ್ಯಾರ ಅಂಥೇಳಿ. ಗೋವಿಂದ ಕಾರಜೋಳ ಉಸ್ತುವಾರಿ ಮಂತ್ರಿ ಅವ್ರಿಗೂ ಸಹಿತ ಒಂದು ಮಾತು ಹೇಳಿದ್ನಿ, ಯಾಕೋ ಇನ್ನೂ ಉಸ್ತುವಾರಿ ಮಂತ್ರಿ ಚುನಾವಣಾ ರಣರಂಗದಾಗ ಯಾಕೆ ಭಾಗವಹಿಸ್ತಾ ಇಲ್ಲ ಅಂತ ಕೇಳಿದ್ನಿ. ಆದ್ರೆ ನಿನ್ನೆ ವಿಡಿಯೋದ ಇಫೆಕ್ಟ್ ಹಿಂಗಾಗೈತಿ, ನೇರವಾಗಿ ಸಂಸತ್ತದಿಂದ ಕಡಾಡಿ ಮತ್ತು ಮಂಗಳ ಅಂಗಡಿ ಮತ್ತು ಸಣ್ಣ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ತಾಲೂಕಿಗೆ ಬರ್ತಾರ್ರಿ. ಬಂದ ತಕ್ಷಣ ಪ್ರತಿ ಹಳ್ಳಿಗೆ ತಿರುಗಾಡಕತ್ತಾರ. 13 ಶಾಸಕರು ಮಾತ್ರ ಪ್ರತಿ ತಮ್ಮ ಕ್ಷೇತ್ರದಾಗ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ತೊಗೊಂಡು ಎಷ್ಟು ಚಂದ ವರ್ಕ್ ಮಾಡಕತ್ತಾರ. ಇದರಿಂದ ಭಾಳ ಖುಷಿ ಆಗೈತ್ರಿ ಮಾಂತೇಶ್ ಕೌಟಿಗೆ ಮಠಕ್ಕೆ. ಈಗ ನಾವು ಮೊದಲಿಂದ ಏನು ಹೇಳ್ಕೊತ ಬಂದಿದ್ದು ರೀ, ಮಾಂತೇಶ್ ಕೌಟಿಗೆ ಮಠಕ್ಕೆ ಚಂದ್ರರಾಜ್ ಹಟ್ಟಿ ಹೋಳಿಗೆ ಬಿಗ್ ಫೈಟ್ ಹಾಕೈತಿ ಅಂಥೇಳಿ. ಈಗ ಬಿಗ್ ಫೈಟ್ ಎಲ್ಲರೇ ಮತ್ತು ಲಕ್ಕನ್ ಜಾರಕಿಹೊಳಿಗೆ ಮತ್ತು ಚಂದ್ರರಾಜ್ ಹಟ್ಟಿ ಹೋಳಿಗೆ ಹಾಕೈತಿ ಅಂಬಲ್ರಿ. ಯಾಕಂದ್ರೆ 13 ಶಾಸಕರು ಮಹಾಪುರ ಬಂದಂಗೆ ಬಂದಾರ. ಬಂದ ತಕ್ಷಣ ತಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕೂಡಿಸ್ಕೊಂಡು ಇನ್ನು ಮತ ಹಾಕಬೇಕು, ಪ್ರಥಮ ಪ್ರಾಶಸ್ತ್ಯದ ಅಂತೇಳಿ ಕೇಳಂತಲೇ ಇನ್ನು ದಿಗಲ ಬಡ್ದೈತಿ. ಇನ್ನು ಎತ್ತ ಸಾಗ್ತೈತ್ರಿಪ್ಪ ಚುನಾವಣೆ. ಬೆಳಗಾವ್ದ ಕರ್ದಂಟ ಕುಂದಾದ್ದು ಒಂದು ಫೈಟ್ ಹೇಳಿದ್ನಿ ನಿನ್ನೆ. ಬಾಲಚಂದ್ರ ಜಾರಕಿಹೊಳಿ ಅವರು ಮೆಕ್ಕಳಗೇರಿ ಮೆಳವಂಕಿದಾಗ ಆದಿಶಕ್ತಿ ದೇವಸ್ಥಾನದ ಮುಂದೆ ಆಣಿ ಮಾಡಿ ಹೇಳ್ತಾರ, ನಮ್ಮ ಕ್ಷೇತ್ರದಾಗ 4 ಆದಿಶಕ್ತಿ ದೇವಸ್ಥಾನ ಅದಾವ, ಅದರಲ್ಲಿ ಮೆಳವಂಕಿನೂ ಒಂದೈತಿ, ಇನ್ನು 3 ಯಾವದಾವ ಅದನ್ನು ಹೇಳಂಗಿಲ್ಲ. ಆ ಆದಿಶಕ್ತಿ ದೇವಸ್ಥಾನದ ಮುಂದೆ ಆಣಿ ಮಾಡಿ ಹೇಳ್ತೇನೆ, ಮಹಾಂತೇಶ ಕೌಟಿಗೆ ಮಠಕ್ಕೆ ನಾವು ಎಂದೂ ಮೋಸ ಮಾಡೋದಿಲ್ಲ ಅಂತೇಳಿ ನೇರವಾಗಿ ವಿಡಿಯೋ ಮುಖಾಂತರ ಹೇಳ್ಯಾರ್ರಿ. ಹಂಗಾದ್ರೆ ಈಗ ಮಹಾಂತೇಶ ಕೌಟಿಗೆ ಮಠಕ್ಕೆ ಬಿಗ್ ಟಾನಿಕ್ ರೀ, ಮಲ್ಟಿ ವಿಟಾಮಿನ್ ಸಿಕ್ಕಂಗೆ. ಯಾವಾಗ ಬಾಲಚಂದ್ರ ಜಾರಕಿಹೊಳಿ ರಣತಂತ್ರ ಹೆಣಿತಾರ ಆವಾಗ ನೋಡ್ಬೇಕು ರಂಗ್ ಹೆಂಗೆ ಇರ್ತೈತಿ ಬೆಳಗಾವಿ ಚುನಾವಣೆ. ಯಾಕಂದ್ರೆ ಲೋಕಲ್ ಬಾಡಿ ಚುನಾವಣೆದಾಗೂ ಜಾರಕಿಹೊಳಿ ಸಹೋದರದ ಮೇಲಾಕೈತಿ. ಇನ್ನು ರಮೇಶ್ ಜಾರಕಿಹೊಳಿ ನೋಡ್ರಿ, ನಿಪ್ಪಾಣಿ, ಅಥಣಿ, ಕಾಗವಾಡ, ಖಾನಾಪುರ, MK ಹೋಬಳಿ, ಬಾಗೇವಾಡಿ, ಬೈಲಹೊಂಗಲ ಮತ್ತು ರಾಮದುರ್ಗದಾಗ ಹೆಂಗೆ ರಭಸದ ಪ್ರಚಾರ ಮಾಡಾಕತ್ತಾರ. ಆ ರಭಸದ ಪ್ರಚಾರ ನೋಡಿದ್ರೆ ಮಹಾಂತೇಶ್ ಕೌಟಿಗೆ ಮಠ ಭಾರಿ ಬಹುಮತದಿಂದ ಗೆಲ್ತಾರ ಅನ್ನೋದೀಗ ಮತ್ತೊಂದು ಬೇರೆ ಸಂಶಯ ಮೂಡಾಕತ್ತೈತ್ರಿ. ಈಗ ನಾವು ಲಕ್ಕನ್ ಜಾರಕಿಹೊಳಿ ಆಲ್ರೆಡಿ ಈಗಾಗಲೇ ಚುನಾವಣೆ ಘೋಷಣೆ ಆಗೈತೆ ಅಂತ ಹೇಳಿದ್ವಿ. ಈಗ ಮತ್ತೆ ರಾಜಕೀಯ ಸಂಚಲನ ಮೂಡಾಕತ್ತೈತಿ. ಇನ್ನು ಚಂದ್ರರಾಜ ಹಟ್ಟಿ ಹೋಳಿಗೆ ಯಾರು ಬಿಗ್ ಟಾನಿಕ್ ರೀ? ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರ ಮತ್ತು ಚಂದ್ರರಾಜ ಹಟ್ಟಿ ಹೋಳಿ ಗೆಲುವ ಸತೀಶ್ ಜಾರಕಿಹೊಳಿ ಕೈಯಾಗೈತ್ರಿ. ಲಕ್ಷ್ಮಿ ಅಕ್ಕ ತಾಯಿನೂ ಮನೆಗೆ ಹೋಗಿ ಪ್ರತಿ ಸದಸ್ಯರನ್ನ ಭೇಟಿ ಆಗಿ ಏನೇನು ಗುಸುಗುಸು ನಡೆಸ್ಯಾರ, ಅದು ಒಂದು ಶಕ್ತಿ ಐತ್ರಿ. ಇನ್ನು ನಾಳಿಲ್ಲ ನಾಡ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ DK ಶಿವಕುಮಾರ ರಾಯಬಾಗದಾಗ ಬಂದು ವಸ್ತಿ ಮಾಡಾಕತ್ತಾರ್ರಿ. ರಾಯಬಾಗ ಮತ್ತು ಕುಡ್ಚಿ ಮತಕ್ಷೇತ್ರದಾಗ ಪ್ರತಾಪರಾವ್ ಪಾಟೀಲ್ ಒಂದು ಗುಡುಗೆ ಎಬ್ಸ್ಯಾರ. ಆ ಗುಡುಗಿನಾಗ ಎಷ್ಟು ಮತಗಳೇನು ಸೆಳಿತಾರೋ ಏನು ಗೊತ್ತಿಲ್ಲ. ಅದು ಒಂದು ಚಂದ್ರರಾಜ ಹಟ್ಟಿ ಹೋಳಿಗೆ ಚಿಗುರು ಮೂಡಾಕತೈತಿ. ಹಂಗಾದ್ರೆ ಬೆಳಗಾವಿ ಚುನಾವಣಾ ಫಲಿತಾಂಶ ಹೇಳ್ಬೇಕಾದ್ರೆ ಭಾಳ ವಿಚಾರ ಮಾಡಿ ಹೇಳ್ಬೇಕಾಕೈತ್ರಿ. ಭವಿಷ್ಯೊಮ್ಮೆ ಸುಳ್ಳು ಆಕೈತಿ. ಆ ಭವಿಷ್ಯಗಳ ತಲೆ ಕೆಳಗೂ ಆಗಬಹುದು, ತಲೆ ಮೇಲೂ ಆಗಬಹುದು. ಹಂಗಾದ್ರೆ ಮಾಲಿ ಯಾರ ಕೊರಳಿಗೆ ಬೀಳ್ತೈತ್ರಿ? ಅದನ್ನೇನು ನಾವು 14ನೇ ತಾರೀಕು ನೋಡ್ಬೇಕಿರಲ್ಲ. ಮತದಾನ ಆದಮೇಲೆ ಫಲಿತಾಂಶ ಎಕಡೆ ಸಾಗ್ತಾರೆ ಜನ ನೋಡ್ಬೇಕು. ಈಗ ನೋಡ್ರಿ, ಬಾಲಚಂದ್ರ ಜಾರಕಿಹೊಳಿ ಗುಡುಗ, ಆ ಕಡೆಯಿಂದ ಲಕ್ಷ್ಮಣ್ ಸವದಿ ಗುಡುಗ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್, ದುರ್ಯೋಧನ ಐಹೊಳೆ, P ರಾಜು, ಶಶಿಕಲಾ ಜೊಲ್ಲೆ ಇವರೆಲ್ಲರೂ ಶಿಸ್ತ ತಿರುಗಾಡಕತ್ತಾರ. ಆದ್ರೆ ಮೀಶಿ ಮಾವನು ಮಾತ್ರ ತನ್ನ ಮಗನ ತೊಗೊಂಡು ಗಣೇಶ್ ಹುಕ್ಕೇರಿನ ತೊಗೊಂಡ ಪ್ರತಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ತನ್ನ ತಾಕತ್ತ ಕರ್ಕರ್ದ ತಾಕೀತು ಮಾಡಾಕತ್ತಾರ, ವಿನಂತಿ ಮಾಡಾಕತ್ತಾರ. ಹಂಗಾದ್ರೆ ಚಂದ್ರರಾಜ ಹಟ್ಟಿ ಹೋಳಿ ಗೆಲುವಾಗ್ತೈತೋ, ಮಹಾಂತೇಶ್ ಕೌಟಿಗೆ ಮಠ ಗೆಲುವಾಕೈತೋ? ಈ ಎರಡೂ ನಿರ್ಣಾಯಕ ಫಲಿತಾಂಶ ಸೂಕ್ತ ಮುಗ್ಧ ಮತದಾರ ಮೇಲೆ ಐತ್ರಿ. ಇನ್ನು ಮತದಾರನ ನಿರ್ಣಯ ತೊಗೋಬೇಕಿರಲ್ಲ. ಯಾಕೆ ಹೇಳ್ರಿ ನೋಡೋಣ. ಬೆಳಗಾವಿ ರಾಜಕಾರಣ ಹಂಗೈತಿ.
ಈ ಕಡೆಯಿಂದ ಅಶೋಕ್ ಪಟ್ಟಣ ನಿನ್ನೆ ಕಾಂಗ್ರೆಸ್ದೊಂದು ಬೃಹತ್ ಸಭೆದಾಗ ತಮ್ಮ ಸದಸ್ಯರನ್ನ ಕರೆಸಿ ಒಂದು ಗುಡುಗೆ ಎಬ್ಸ್ಯಾರ. ಮಹಾಂತೇಶ್ ಕೌಜಲಿಗೆ ಗುಡುಗೆ ಎಬ್ಸ್ಯಾರ. ಮಹಾಂತೇಶ್ ದೊಡ್ಡಗೌಡ BJP ಪರವಾಗಿ ಅಲ್ಲಿ ವಕಾಲತ್ ಹಾಕ್ಯಾರ. ಇವೆಲ್ಲ ನೋಡಿದ್ರೆ ಇನ್ನು ಬೆಳಗಾವಿ ಜಿಲ್ಲಾ ರಾಜಕಾರಣ ಎತ್ತ ಸಾಗತೈತಿ, ಇನ್ನು ಕಾಕೋತ ಕೊಂಡ್ಬೇಕಾಕೈತಿ. ಅದರ ಸಲುವಾಗಿ ಇದೊಂದು ಭಾಳ ಇಂಪಾರ್ಟೆಂಟ್ ಸುದ್ದಿ ಐತಿ. ಇವತ್ತಿನ ಸುದ್ದಿ ನೋಡ್ರಿ. ಮತ್ತು ಮಹಾಂತೇಶ್ ಕೌಟಗಿಮಠ ಏನು ಮಾತಾಡ್ಯಾರ ಮತ್ತು ಬಾಲಚಂದ್ರ ಜಾರಕಿಹೊಳಿ ಏನು ಮಾತಾಡ್ಯಾರ ಅನ್ನೋದ ಅದನ್ನು ವಿಡಿಯೋ ತಿಳಿಸಾಕತ್ತೀನಿ, ತೋರಿಸ್ತಾನ ನಿಮಗೆ. ಆ ತೋರಿಸಿದ ಮೇಲೆ ಏನಂತೀರಿ ನೀವು? ಹಂಗಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಲ್ಲ ನೀವು. ಆ ಕಮೆಂಟ್ ಬಾಕ್ಸ್ನಾಗ ತಿಳಿಸಿದ ವಿಷಯ ಮತ್ತು ನಾ ಬಿತ್ತರಣೆ ಮಾಡಕ್ಕೆ ಬರ್ತಾನೆ ರೀ. ಹಂಗಾದ್ರೆ ಕಾಕನ ಸುದ್ದಿ ಮೆಚ್ಚುಗೆ ವ್ಯಕ್ತಪಡಿಸಿರಲ್ಲ, ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿ. ಎಲ್ಲ ನೋಡ್ರಿ ಸಚಿತ್ರ ವರದಿ ಕೊಟ್ಟನ್ನ ಇವತ್ತು. ಯಾಕಂದ್ರೆ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ಅಂತ ಹೇಳೀನಿ. ಯಾವಾಗ ನಿಂತ ನೀರಲ್ಲ ಮೇಲೆ ಹರಿದು ಹೋಗೋ ನೀರ ಜನ ಏನು ಬಯಸ್ತಾರ, ಮತದಾರ ಏನು ಬಯಸ್ತಾರ. ಮಹಾಂತೇಶ ಕೌಟಗಿಮಠ ಬಗ್ಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. 2 ಸಲ ವಿಧಾನ ಪರಿಷತ್ ಸದಸ್ಯರಾದಾಗ ಆ ಸದಸ್ಯರ ಕೂಗಣ್ಣ ವಿಧಾನ ಪರಿಷತ್ನಾಗ ಕೂಗು ಎಬ್ಬಿಸಿದಂಥ ಮಹಾಂತೇಶ್ ಕೌಟಗಿಮಠಕ್ಕೆ ಲೈಕ್ ಕೊಡಲೇಬೇಕಲ್ರಿ. ಹಂಗಾದ್ರೆ ಇಲ್ಲಿ ಲಕ್ಕನ್ ಜಾರಕಿಹೊಳಿಗೂ ಲೈಕ್ ಕೊಡ್ಬೇಕಿರಲ್ಲ. ಮತ್ತು ಕಮೆಂಟ್ ಬಾಕ್ಸ್ನಾಗ ಚಂದ್ರರಾಜ್ ಹಟ್ಟಿಹೊಳಿ ಆರಿಸಿ ಬರ್ತಾರೋ ಇಲ್ಲೋ ಅನ್ನೋದು ಅದನ್ನು ತಿಳಿಸ್ಬೇಕಿರಲ್ಲ. 3 ತ್ರಿಕೋನ ಸ್ಪರ್ಧೆದಾಗ 3 ದಿಗ್ಗಜರದಾರ, 3 ಬಂಡವಾಳಶಾಹಿಗಳದಾರ, 3 ಹೆಸರಾಂತ ರಾಜಕಾರಣಿಗಳದಾರ. ಹಂಗಾದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರ ನಿಮ್ಮ ಕಡೆ ಬಿಲ್ ಬಾನ್ ಐತಿ, ಹೊಡೆಯೋದು ನಿಶಾನೆ ನಿಮ್ಮ ಕೈಯಾಗೈತಿ, ಗುರಿ ಎತ್ತು ತಲುಪ್ತೈತಿ. ಅದನ್ನು ನಾನು ನೋಡ್ಬೇಕಿರಲ್ಲ, ಮತ್ತು ಸುದ್ದಿ ಹೇಳಕ್ಕೆ ಬರ್ಬೇಕಿರಲ್ಲ ನಿಮ್ಗೆ. ಮತ್ತು ಬೇರೆ ಸುದ್ದಿ ಹಂಗೆ ಬರಲಿರಪ್ಪ. ಹಂಗಾದ್ರೆ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರೇ, ಸುಭಾಷ್ ಪಾಟೀಲ್ ಅವರೇ, ಮಹಾದೇವ್ ಶೆಟ್ಟಿ ಅವರೇ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಮೆಳವಂಕಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ಹಿರಿಯರೇ ಎಲ್ಲರಿಗೂ ಮತ್ತೊಂದು ಸಲ ತಮಗೆ ಸ್ವಾಗತ ಬಯಸುತ್ತಾ, ಇವತ್ತಿನ ಸಭೆಯ ಉದ್ದೇಶ ಏನನ್ನೋದು ಈರಣ್ಣ ಕಡಾಡಿ ಅವರು ಹೇಳಿದರು, ಮಹಾಂತೇಶ್ ಕೌಟಗಿಮಠ ಅವರು. ಯಾಕಂದ್ರೆ ಡಿಸೆಂಬರ್ 10ನೇ ತಾರೀಕು ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಾವೆಲ್ಲರೂ ಮತವನ್ನು ಮಾಡಬೇಕು. ಈಗಾಗಲೇ 2 ಸಲ ಸಭೆನೂ ಮಾಡಿದ್ರು. ನಾವು ಕರೆದ ಕೇಸಿ ನಮ್ಮ ಇಡೀ ಕ್ಷೇತ್ರದೆಲ್ಲ ಕರೆದು ಸಭೆ ಮಾಡಿ ಈ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಮಹಾಂತೇಶ್ ಕೌಟಗಿಮಠ ಅವ್ರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಮುಂದಿನ ದಿನಮಾನದಲ್ಲಿ ನಮ್ಮ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ತಾವೆಲ್ಲರೂ ಈಗಾಗಲೇ, ಯಾಕಂದ್ರೆ ನಾವು ಅನೇಕ ಸಭೆನೂ ಮಾಡಿದ್ವಿ ಮತ್ತು ಮುಂದೂ ಸಭೆ ಮಾಡಿ ಹೇಳೋಣ. ಯಾಕಂದ್ರೆ 10 ತಾರೀಕು ಇರೋದ್ರಿಂದ ಬಹುಶಃ 8, 9 ತಾರೀಕು ಮತ್ತೊಂದು ಸಲ ಸಭೆ ಮಾಡೋದು ನಮ್ಮ ಉದ್ದೇಶ ಇಷ್ಟ ಐತಿ. ಮೊದಲಿಂದ ಹೇಳ್ಕೊತ ಬಂದಿದ್ವಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಹಾಂತೇಶ್ ಕೌಟಗಿಮಠ ಅವರು ಗೆಲ್ಲಬೇಕು, ಕಾಂಗ್ರೆಸ್ ಸೋಲ್ಬೇಕು. ಇಷ್ಟ ಐತಿ ಅಲ್ಲ, ಇವ್ರು ಗೆಲ್ಬೇಕು, ಕಾಂಗ್ರೆಸ್ ಸೋಲ್ಬೇಕು ಈ ಅಜೆಂಡಾ ಇಟ್ಕೊಂಡ್ ಕೇಸ್ ಮಾಡಕತ್ತೀವಿ. ಮತ್ತ ತಮಗೆಲ್ಲ ಹೇಳ್ತೀವಿ. ಯಾಕಂದ್ರ ಮಹಾಂತೇಶ್ ಕೌಟಗಿಮಠ ನಾವು ಹೇಳಿದ್ವಿ. ಯಾಕಂದ್ರ ತಮಗೊಂದು ವಿಚಾರ ನಾ ಹೇಳ್ತೇನೆ. ಯಾಕಂದ್ರ ನಡು ರಮೇಶ್ ಅವರು ಮಂತ್ರಿಮಂಡಲ ಹೋದಾಗ ಬೆಳಗಾವಿ ಜಿಲ್ಲಾದಿಂದ ಮತ್ತು ಬೇರೆ ಕಡೆ ಕೂಡಿ ಎಲ್ಲರೂ ಒಂದು 15 ಮಂದಿ MLAಗಳು ಒಂದಾಗಿ ನನಗೆ ಮಂತ್ರಿ ಮಾಡ್ಬೇಕಂತೇಳಿ ಓಡಾಡ್ತಂಗ. ಅದ್ರೊಳಗೆ ಮಹಾಂತೇಶ್ ಕೌಟಗಿಮಠ ಅವರು, ನಮ್ಮ ದುರ್ಯೋಧನ ಐಹೊಳಿ, ಮಾದೇವಪ್ಪ ಯಾದವ್ ಎಲ್ಲ ಬೆಳಗಾವದಿಂದ ನಮ್ಮ ಸಂಬಂಧ ಮಂತ್ರಿ ಮಾಡೋಕ್ಕೆಲ್ಲ ಅಷ್ಟು ಗೌರವದಿಂದ ಇಟ್ಟಿದ್ರು. ಅದಕ್ಕೆ ನಾ ಗುರುಗಳಿಗೆ ಹೇಳಿ, ನಿಮ್ಗೆ ಯಾವ ಕಾರಣಕ್ಕೂ ಮೋಸ ಮಾಡಂಗಿಲ್ಲ, ಒಟ್ಟ ನೀವು ಹೆದರಬೇಡ ಅಂತ ಹೇಳಿದ್ರು. ಅಂದ್ರೆ ಒಟ್ಟ ನೀವು ಟೆನ್ಷನ್ ತಗೋಬೇಡ್ರಿ. ಮತ್ತು ದೇವ್ರ ಅನುಗ್ರಹ ಆಶೀರ್ವಾದ ಆಗೈತಿ, ನಿಮ್ಗೆ ದೇವ್ರ ಅನುಕೂಲ ಮಾಡ್ತಾನೆ. ಯಾಕಂದ್ರೆ ಹೋದ ಸಲ ನಾವು ಇವ್ರದ ಸಭೆ ಇದ್ದಾಗ ಸಮುದಾಯ ಭವನದಾಗ ಒಂದು ಭಾಷಣದಾಗ ಹೇಳಿ, ಗುರುಗಳು ನೀವು ಗೆಲ್ತೀರಿ ಮತ್ತು ಇನ್ನೊಬ್ರು ಗೆಲ್ತಾರ ಅಂತ ಹೇಳಿ. ಅವಾಗ ಫಸ್ಟ್ ಯಾರು ಗೆಲ್ತಾರೆ ಹೇಳ್ರಿ ಅಂದ್ರೆ ಅವ್ರ ಅದನ್ನ ಹೇಳಕ್ ಆಗೋಲ್ಲ. ಹೋದ್ 15ರಾಗ ಆಗಿತ್ತು ಅದ, ನೀವು ಗೆಲ್ತೀರಿ, ಒಟ್ಟ ಹಂಚಬೇಡ್ರಿ. ಹಂಗೈತಿ ದೇವ್ರ ಜಾಗದಾಗ ಕುಂತ ನಾವು ಮೀಟಿಂಗ್ ಮಾಡ್ತೈತಿ. ಅದಕ್ಕೆ ಈ ಗೌಡ್ ಕ್ರಾಸ್ ಇಲ್ಲಿ ಯಾಕೆ ಸಭೆ ಮಾಡ್ತಂತ ಅದು ಹೇಳ್ತೇನೆ ನಿಮ್ಗೆ. ಒಟ್ಟ 4 ಜಾಗ ಅದಾವ, 3 ಯಾವತ್ತು ಹೇಳೋದಿಲ್ಲ. ಆ 4ನೇದು ಇದೊಂದೈತೆ. ಅಂದ್ರ ನಾವು ಇಲ್ಲಿ ಏನಾರ ಮಾಡ್ತೋಲ್ಲ, ಒಟ್ಟು ಸಕ್ಸಸ್ ಆಗ್ತದೆ ದೇವ್ರದ. ನಮ್ಮ ಮನುಷ್ಯನಾಗ ಏನಿರ್ತೈತಲ್ಲ ದೇವ್ರ ಪ್ರಕಾರ ಅಂದ್ರೆ ಒಂದೊಂದು ಜಾಗ ಮಹಿಮಾ ಇರ್ತಾವ. ಅಂದ್ರೆ ನಾವು ಅಲ್ಲಿ ಕೂತ್ ಭಾಷಣ ಮಾಡ್ರ ಅಥವಾ ಒಂದೇನ ಮೀಟಿಂಗ್ ಮಾಡ್ರ ದೇವ್ರ ಅನುಗ್ರಹ ಆಶೀರ್ವಾದ ಇರ್ತೈತೆ. ಯಾಕಂದ್ರೆ ಯಾವ್ದೋ ಚುನಾವಣೆ ಗೆಲ್ಬೇಕಂದ್ರೆ ದೇವ್ರ ಅನುಗ್ರಹ ಫಸ್ಟ್ ಬೇಕಾಗ್ತೈತಿ, ನಮ್ಮೆಲ್ಲ ಪ್ರಯತ್ನ ಬೇಕಾಗ್ತೈತಿ. ಯಾಕಂದ್ರೆ ದೇವ್ರ ಆಶೀರ್ವಾದ ಯಾರ ಮ್ಯಾಗ ಇರ್ತೈತಿ ಅವ್ರು ಖಂಡಿತ ಗೆಲ್ತಾರೋ. ಅದಕ್ಕೆ ದೇವ್ರ ಆಶೀರ್ವಾದ ಅಂದ್ರೆ ನಮ್ಮ ಮಹಾಂತೇಶ್ ಕೌಟಗಿಮಠ ಆಗೈತಿ, ಅನುಕೂಲ ಆಗ್ತೈತಿ. ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಜನ ಶಾಸಕರದುವೆ, ನಮ್ಮ MP ಗಳದಾರು, ರಾಜ್ಯಸಭಾ ಸದಸ್ಯರಾದ್ರು, ಎಲ್ಲರೂ ಕೂಡ ಅವ್ರನ್ನ ಗೆಲ್ಲಿಸಿ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಸೇವಾ. ಯಾಕಂದ್ರೆ ಸುಮಾರು ನನಗಿರೋ ಮಾಹಿತಿ ಪ್ರಕಾರ ಈ ಸಲ ನಮ್ಮಲ್ಲಿ, ಯಾಕಂದ್ರೆ ಕೆಲವೊಂದು ಪಟ್ಟಣ ಪಂಚಾಯತಿ ಓಟ್ ಬಂದಿಲ್ಲ, ಕೆಲವೊಂದು ಮೆಂಬರ್ಗಳು 3-4 ಜನ ತೀರ್ಕೊಂಡದು, 608 ಮತದಾನ ನಮ್ಮಲ್ಲಿ ಬರ್ತೈತೆ ಬಹುಶಃ.
ಇಲ್ಲಿದಾಗ ನಿಮ್ಗೊಂದು ಲೆಕ್ಕ ಹೇಳ್ಬಿಡ್ತಾನೆ 608 4 ಮಂದಿ ಅಷ್ಟೇ ನಮ್ಗೆ ವಿರೋಧ ಮಾಡತ್ತಾರ. ಈಗ 4 ಮಂದಿ ಅಂದ್ರೆ 604 ಮಂದಿ ಎಲ್ಲ ನಮ್ಮ ಕಡೆ ಇದ್ದು ಕೆಲಸ ಮಾಡೋದಂತೇಳಿ ಈಗ ಮಾತು ಕೊಟ್ಟಿದಾರ. ಅವ್ರೊಂದು 4 ಮಂದಿ ವಿರೋಧ ಮಾಡತ್ತಾರ. ಗ್ರಾಮ ಪಂಚಾಯತಿ ಮೆಂಬರ ನಾವು ಕರೆದಿಲ್ಲ ಮೀಟಿಂಗ್ ಅವ್ರಿಗೆ, ನಿಮಗೂ ಎಲ್ಲ ಗೊತ್ತೈತೆ ಮನೆ ಕರೆದಾಗ. ಉಳ್ದವ್ರು ಎಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಅದಿರಿ ಅಂದ್ರೆ ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಯಾಕಂದ್ರೆ ಇಷ್ಟೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಒಂದು ಕಡೆ ಇರೋದು ಭಾಳ ವಿಶೇಷ ಕಡಿಮೆ. ನೀವೆಲ್ಲ ಇಷ್ಟು ಜನ ನಮ್ಮ ಕಡೆ ಅದಿರಿ, ಭಾರತೀಯ ಜನತಾ ಪಾರ್ಟಿ ಕಡೆ ಅದಿರಿ ಅಂದ್ರೆ ನಮಗೆ ಅಗದಿ ಅಂದ್ರೆ ಗೌರವ ಪಡುವಂಥ ವಿಷಯದ. ನಾವೆಲ್ಲರೂ ಸೇರಿ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಮತ್ತೆ 8-9 ಮತ್ತೊಂದು ಮೀಟಿಂಗ್ ಮಾಡಿ ಒಟ್ಟು ಮಹಂತೇಶ್ ಗೌಡಮಠ ಅವ್ರು ಗೆದ್ದು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸ್ಟ್ರಾಂಗ್ ಆಗಿ ಅಂದ್ರೆ ನೆಲ ಅಂದ್ರೆ ಊರು ಬೇಕು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಐತೆ. ಅದಕ್ಕೆ ನಿಮ್ದೆಲ್ಲ ಗ್ರಾಮ ಪಂಚಾಯತಿ ಕೆಲಸಗಳು ವಿಶೇಷವಾಗಿ ಹೆಚ್ಚು ಕಮ್ಮಿ ಅಂದ್ರೆ 19, 20, 21 ಅಂದ್ರೆ ಹೊಳಿ ಸ್ವಲ್ಪ ಬತ್ ಅಂದ್ರೆ ಶುರು ಬಂದವ್ರ ನೀವು ಮನೆಗಳು ಇಷ್ಟು ಮಾಡ್ಕೊಂಡಿಲ್ಲ 3 ವರ್ಷ 10,000 ಮನಿ ಮಾಡ್ಕೊಂಡ್ ಈಗ ಎನ್ಕ್ವೈರಿ ನಡೆದೈತೆ. ಅದು ನಿಮ್ಗೆ ಗೊತ್ತೈತಿಲ್ರಿ? ಅಷ್ಟು ಮನಿ ಮಾಡ್ಕೊಂಡಿರ ಅಂದ್ರೆ 3 ವರ್ಷ ಒಳಗೆ 10,000 ಮನಿ ಮಾಡ್ಕೊಂಡಿರಿ. ಒಟ್ಟ ದಂಡಿನ ಮಾರ್ಕ್ ಹಿಡಿದ ಪೂರ್ತಿ ಅಲ್ಲಿ ತಗ ಇಷ್ಟು ಮನಿಗಳು ಎಲ್ಲಿಯೂ ಆಗಿಲ್ಲ. ಅದಕ್ಕೆ ಅಷ್ಟೆಲ್ಲ ಹೆಚ್ಚಿಗೆ ಈಗ ಉಳಿದಿದ್ದು ಮತ್ತೆ ಮಾಡೋಣಗಪ್ಪ ಚಾಪ್ರಪ್ಪ ಕೆಡಿವಿಕೇಶ ಅವನು ಮುಂದೆ ಈಗ ಮುಂದೆ ಜೀವನದಾಗ ಬತ್ತಂದ್ರೆ ಅದನ್ನು ಕೆಡವ್ರಿ ಮುಂದೆ ಮಾಡೋಣ ಮಾಡ್ಕೊಂಡ್ ಕೇಸಿ ಅದಕ್ಕೆ ಹೈಯೆಸ್ಟ್ ಮನಿ ಮಾಡಿಕೊಟ್ಟೈತೆ ಎಲ್ಲ ಮಾಡೈತೆ. ಅದಕ್ಕೆ ನೀವು ದಂಡಿನ ಮಾರ್ದವ್ರ ದೇವ್ರ ಸರಿಯಾಗಿ ಭಾರತೀಯ ಜನತಾ ಪಾರ್ಟಿ ಮಹಂತೇಶ್ ಗೌಡ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ರಿ. ನಿಮ್ಮೆಲ್ಲರೂ ಸೇವಾ ಮಾಡಿ ಅವಕಾಶ ಕೊಡಬೇಕಂತೇಳಿ ನೀವೆಲ್ಲ ಕೈ ಮುಗಿದು ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.